ನೋಡಿ ಫ್ರಂಟ್ ಪಾರ್ಟ್ ಅನ್ನ ನಾನು ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಓಪನ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ, ಕ್ಲೋಸಿಂಗ್ ಸೈಡ್ ಅನ್ನ ಆ ಕಡೆ ಹಾಕೊಂಡಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ನಿಮ್ಗೆ. ಕ್ಲೋಸಿಂಗ್ ಸೈಡ್ ನನ್ನ ಕಡೆ ಹಾಕೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಹುಕ್ಸ್ ಪಟ್ಟಿ ಬೇಡ್ಲಿಕ್ಕೆ ಅರ್ಧ ಇಂಚು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಅರ್ಧ ಇಂಚ್ ಆದ್ರೂ ಬಿಡ್ಬೋದು, ನಾವು ಯೂಸ್ ಮಾಡೋದು 1/4 ಇಂಚ್ ಅಷ್ಟೇ. ನೋಡಿ ಅದು ನಿಮ್ಮ ಆಪ್ಷನಲ್ಲು, ನೀವು ಎಷ್ಟು ಬಿಡ್ತೀರಾ ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಬೆಟರು, ಬಟ್ ಅಷ್ಟು ಯೂಸ್ ಮಾಡ್ತೀವಿ ಅಂದ್ರೆ ಅಷ್ಟು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದೀವಿ ಆಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ, ಇಲ್ಲಿ ಅರ್ಧ ಇಂಚು ನಾನು ಮಾರ್ಜಿನ್ ಬಿಟ್ಟಿದ್ದೀನಲ್ಲ, ಈ ಲೈನ್ಗೆ ಸೇರಿಸಿ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಶೋಲ್ಡರ್ ಇದೆ ಇಲ್ಲಿಗೆ, ಹಾಗೆ ನೆಕ್ ವಿಡ್ತ್ ಬಂದು 2 ಕಾಲು ಇಟ್ಟಿದ್ದೀನಿ ನಾವು ಬ್ಯಾಕ್ ಸೈಡ್ ಅಲ್ಲಿ, ಅಷ್ಟೇ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಾರ್ಕಿಂಗ್ ಕೂಡ ಇದೆ. ಹಾಗೆ ಇದು ಆಸ್ ಇಟ್ ಈಸ್ ಹೆಂಗಿದೀವಿ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಡೌನಿಂಗ್ ಅನ್ನ, ಇದು ಬ್ಯಾಕ್ ಆರ್ಮೋಲ್ ಶೇಪ್. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ರಿಮೂವ್ ಮಾಡೋಣ ಬ್ಯಾಕ್ ಸೈಡು. ನೋಡಿ ಈ ಕಾರ್ನರ್ ಅಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಇದನ್ನ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಹಾಗೆ ನೆಕ್ ಲೆಂತ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. 2 ಕಾಲು ಇಂಚು ನೆಕ್ ಬಿಡ್ತಿಟ್ಟಿದ್ದೀನಿ. ಆಲ್ರೆಡಿ ನಾವು ಶೋಲ್ಡರ್ ಮಾರ್ಜಿನ್ ಕೂಡ ಇದರಲ್ಲಿ ತಗೊಂಡಿದ್ದೀವಿ. ನೋಡಿ ಇದು ಶೋಲ್ಡರ್ ಮಾರ್ಜಿನ್ ಕೂಡ ಇದೆ ಆಲ್ರೆಡಿ. ಇವಾಗ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಬ್ಲೌಸ್ ಫ್ರಂಟ್ ಪಾರ್ಟ್ ನಮಗೆ ಮೆಜರ್ಮೆಂಟ್ಗೆ ತಗೋಬೇಕು. ಅದು ಹುಕ್ಸ್ ಹಚ್ತೀವಲ್ಲ ಆ ಪಟ್ಟಿನ ಇಟ್ಕೊಳ್ಳಿ ನೀವು. ನೋಡಿ ಇಲ್ಲಿ ರೆಡಿ ಇದೆ. ನಾನು ರೆಡಿಗೆ ಇಲ್ಲಿ ಮಾರ್ಕಿಂಗ್ ಏನು ಇದು ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, ಇದನ್ನ ಇಲ್ಲಿ ಇಟ್ಟು ನಾನು ಮಾರ್ಕ್ ಮಾಡ್ಕೊಂತೀನಿ. ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಆಸ್ ಇಟ್ ಈಸ್ ಹಂಗೆ ಇಟ್ಟು ನೀವು ಕಟ್ ಮಾಡಿ ಅಂತಂದ್ರೆ ಇಲ್ಲ. ನೋಡಿ 1/4 ಇಂಚು ಇಲ್ಲಿ ಕಡಿಮೆ ಮಾಡ್ಕೊಂತ ಇದ್ದೀನಿ, ಯಾಕಂದ್ರೆ ಇಲ್ಲಿ ಫೋಲ್ಡಿಂಗ್ ಆಗುತ್ತೆ ನಮ್ದು. ನೋಡಿ ಆಸ್ ಇಟ್ ಈಸು ಇಲ್ಲಿಗಿದೆ, 1/4 ಇಂಚು ಮೇಲೆ ಕಟ್ಕೊಂಡಿದ್ದೀನಿ ನಾನು, ಯಾಕಂದ್ರೆ ಅದು ಸ್ಟಿಚಿಂಗ್ ಆಗುತ್ತಲ್ಲ, ಆ ಸ್ಟಿಚಿಂಗ್ ಆದ್ಮೇಲೆ ರೆಡಿ ಇಲ್ಲಿಗೆ ಸಿಗುತ್ತೆ. ಹಾಗೆ ಬೆಲ್ಟ್ ಎಲ್ಲಿವರೆಗೂ ಇದೆ ನೋಡಿ, ಇದು ಬೆಲ್ಟ್ ವರೆಗೂ ಇದನ್ನ ಮಾರ್ಕ್ ಮಾಡ್ಕೊಳ್ಳಿ ಪಟ್ಟಿನ. ನೋಡಿ ಇಲ್ಲಿಗಿದೆ, ನಾನು ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ ನಮಗೆ ಇಲ್ಲಿ 1/2 ಇಂಚು ನಮಗೆ ಡಾಟಿಂಗ್ ಮಾರ್ಜಿನ್ ಬೇಕು, ಹಾಗೆ ಇಲ್ಲಿ ಬೆಲ್ಟ್ ಕೂಡ 1/2 ಇಂಚ್ ಮಾರ್ಜಿನ್ ಬೇಕು. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಮೇನ್ ಡಾಟ್, ನೋಡಿ ಬ್ಲೌಸ್ ಅಲ್ಲಿ ಮೇನ್ ಡಾಟ್ ಇಲ್ಲಿದೆ, ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಡಾಟ್ ಎಲ್ಲಿವರೆಗೂ ಹಿಡಿದಿದ್ದಾರೆ ಅದನ್ನು ಕೂಡ ನಾವು ಮಾರ್ಕ್ ಮಾಡ್ಕೋಬಹುದು. ನೋಡಿ ಇಲ್ಲಿಂದ ಈ ಪಾಯಿಂಟ್ ಇಟ್ಟು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಿಷ್ಟು ಸಿಕ್ಕರೆ ನಮಗೆ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನಮಗೆ ವೇಸ್ಟ್ ಮೆಜರ್ಮೆಂಟ್ ಬಂದು ನಮಗೆ ಅದೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಆ ಟೋಟಲ್ ಅಲ್ಲಿ ವೇಸ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು 4ನೇ ಒಂದು ಭಾಗನ ಬಿಡಬೇಕಾಗುತ್ತೆ. ನೋಡಿ ಇಲ್ಲಿವರೆಗೂ ನಮಗೆ ಏನಿದೆ ಹುಕ್ಸ್ ಪಟ್ಟಿ ಅಲ್ಲಿವರೆಗೂ ಮಾರ್ಕಿಂಗ್ ಇದೆ. ಇದಕ್ಕೆ ಒಂದು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಹುಕ್ಸ್ ಪಟ್ಟಿ ಇಲ್ಲಿಗಿದೆ, 1 ಇಂಚು ನಾವು ಎಕ್ಸ್ಟ್ರಾ ಸೇರಿಸ್ಬೇಕು ಇದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಹಾಗೆ ಡಾಟ್ ಬಂದು ನಾನು ನೋಡಿ ಇಲ್ಲಿಗೆ ಮೇನ್ ಅಪೆಕ್ಸ್ ಟು ಅಪೆಕ್ಸ್ ಬಂದು 3/4ಕ್ಕೆ 1 ಇಂಚ್ 1 ಪಾಯಿಂಟ್ ಅನ್ನ ಕಡಿಮೆ ಮಾಡಿದ್ದೀನಿ. ಹಾಗೆ ಡಾಟ್ ಬಂದು ನಾನು ಇದಕ್ಕೆ 2.5 ಇಂಚ್ ಹಿಡಿತಾ ಇದ್ದೀನಿ, ಅಂದ್ರೆ ಒಂದ್ ಸೈಡ್ 1 ಕಾಲು, ಇನ್ನೊಂದು ಸೈಡ್ ಬಂದು 1 ಕಾಲು. ಹಾಗೆ ನೋಡಿ ಇದನ್ನ ಇಲ್ಲಿ ಸೇರ್ಸೋಣ ಈ ರೀತಿ. ನೋಡಿ ಇಲ್ಲಿ ಬೇಕಾದ್ರೆ ನೀವು 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನೀವು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬಹುದು. ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಂಡ್ರೆ ಏನ್ ತೊಂದರೆ ಇಲ್ಲ. ಅಳತೆ ಬ್ಲೌಸ್ ಅವ್ರು ಹೆಂಗ್ ಹೊಲಿದಾರೆ ಹಂಗೆ ಡಿಫ್ರೆನ್ಸ್ ಅಲ್ಲಿ ಬರುತ್ತೆ. ನಾನು ಇದನ್ನ ಒಂದು 1/2 ಇಂಚು ಮಾರ್ಕ್ ಮಾಡ್ಕೊಂತೀನಿ ಒಳಕ್ಕೆ. ನೋಡಿ ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಮ್ಗೆ ಇವಾಗ ಬಂದು ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, 32 ಇದೆ. ನಾನು 4ರಿಂದ ಡಿವೈಡ್ ಮಾಡಿದಾಗ ನಮ್ಗೆ 8 ಇಂಚ್ ಬರುತ್ತೆ. ಮೊದಲಿಗೆ ನೋಡಿ ಟೋಟಲ್ ಇಲ್ಲಿಂದ 8 ಇಂಚ್ ಮಾರ್ಕ್ ಮಾಡ್ಕೋಣ. ನೋಡಿ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ. ಇಲ್ಲಿಂದ ನಾವು ಡಾಟ್ ಎಷ್ಟು ಹಿಡಿದಿದ್ದೀವಿ ಅದನ್ನ 2.5 ಇಂಚು. ಈ 2.5 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 2 ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು, ಸ್ಟಿಚಿಂಗ್ ಮಾರ್ಜಿನ್ ಅನ್ನು. ನೋಡಿ ಈ ತರ ಬರುತ್ತೆ ನಮ್ಗೆ. ನೋಡಿ ಈ ಪಾಯಿಂಟ್ ಏನಾದ್ರೂ ಇನ್ನೂ ಜಾಸ್ತಿ ಹೋಯ್ತು ಅಂದ್ರೆ ನಾವು ಈ ಕಡೆಗೆ ಬೇಕಾದ್ರೆ 1/2 ಇಂಚ್ ತಗೋಬಹುದು. ಅದು ತಗೊಂಡ್ರು ಕೂಡ ಇನ್ನೂ ಫಿನಿಶಿಂಗ್ ಆಗ್ಬರುತ್ತೆ. ಅದು ಬೇರೆ ತರ ಕಟಿಂಗ್ ಮಾಡ್ಬೇಕು. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಕಟಿಂಗ್ ಮಾಡೋದಂತ.
ನೋಡಿ ಡಾಟ್ ಒಂದು ಇಲ್ಲೇ ಬರುತ್ತೆ. ಹಾಗೆ ಇವೆರಡರ ಸೆಂಟ್ರಿಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಹಾಗೆ 4 ಡಾಟ್ ಬಂದ್ರೆ ಹಿಡೀರಿ, ಇಲ್ಲ ಅಂದ್ರೆ ಬೇಡ. ನೋಡಿ ನಾವು ಇವಾಗ ನೆಕ್ಸ್ಟ್ ಸ್ಟೆಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ನ್ಯಾಚಿಗೆ ಮಾರ್ಕ್ ಹಾಕಂತೀನಿ, ಹಾಗೆ ಮೇನ್ ಡಾಟಿಗೆ. ಇಷ್ಟು ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ. ಇವಾಗ ಬಂದು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು 80 ಸೆಂಟಿಮೀಟರ್ ಲೈನಿಂಗ್ ಇತ್ತು, ಡಬಲ್ ಪನ್ನ ಆಗಿರೋದ್ರಿಂದ 80 ಸೆಂಟಿಮೀಟರ್ ಅಲ್ಲಿ ಕರೆಕ್ಟ್ ಆಗಿದೆ. ನಮ್ಗಿದು ಬಟ್ಟೆ ಸಾಲ್ಟೇಜ್ ಅನ್ಸಿದ್ರೆ ಮೊದಲಿಗೆ ನಾವು ಸ್ಲೀವ್ ಅನ್ನ ಕಟ್ ಮಾಡ್ಕೊಳ್ಳೋಣ, ಆಮೇಲೆ ಬಂದು ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಅಲ್ಲಿ ಅಡ್ಜಸ್ಟ್ ಆಗಿ ಉಳಿಯುತ್ತೆ ಕರೆಕ್ಟ್ ಆಗಿ. ನೋಡಿ 2 ಸ್ಲೀವ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ, ಎಷ್ಟು ಬೇಕೋ ನಿಮಗೆ. ನೋಡಿ 2 ಪೀಸ್ ಇದೆ ಇದರಲ್ಲಿ. ಕ್ಲೋಸಿಂಗ್ ಸೈಡ್ ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಪ್ಲೇಸ್ ಅನ್ನ ಆ ಕಡೆ ಹಾಕೊಂಡಿದ್ದೀನಿ. ಇವಾಗ ಅಳತೆ ಬ್ಲೌಸ್ ಅಲ್ಲಿ ಬಂದು ಆಸ್ ಇಟ್ ಈಸ್ ನಾವು ಸ್ಲೀವ್ ಹೆಂಗಿದೆ ಹಂಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಈ ಸೈಡ್ ಇದೆ ತಗೊಂತ ಇದ್ದೀನಿ ನಾನು. ನೋಡಿ ಮೇಲ್ಗಡೆಯಿಂದಾನೆ ಮೊದಲಿಗೆ ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಈ ತರ ಸ್ಕೇಲ್ ಬೇಕಂದ್ರೆ ನೀವು ಸೈಡ್ ಅಲ್ಲಿ ಲಿಂಕ್ ಬರ್ತಿದೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಕೇಲ್ಗಳು ಸಿಗುತ್ತೆ. ಬೇಕಾದ್ರೆ ಆನ್ಲೈನ್ ಬೈ ಮಾಡ್ಬೋದು ಇಂಟ್ರೆಸ್ಟ್ ಇದ್ರೆ. ನೋಡಿ 1/2 ಇಂಚು ನಾನು ಮಾತ್ರ ಮಾರ್ಜಿನ್ ಬಿಡ್ತಾ ಇದ್ದೀನಿ. ಇವಾಗ ನೋಡಿ ಈ ಸ್ಲೀವ್ನ ಈ ರೀತಿ ಇಟ್ಟು ಸ್ಲೀವ್ ಲೆಂತ್ ಎಷ್ಟು ಬೇಕು ಅನ್ನೋದನ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಫಿಟ್ಟಿಂಗ್ ಬೇಕು ಇಲ್ಲಿವರೆಗೂ, ಹಾಗೆ ಲೆಂತ್ ಕೂಡ ಅಷ್ಟೇ 1/2 ಇಂಚು ಜಾಸ್ತಿ. ನೋಡಿ ನೀವು ಪರ್ಫೆಕ್ಟ್ ಆಗಿ ಸೇಪ್ ಅನ್ನ ಕಟ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಒಂದು ವಿಡಿಯೋಸ್ ಇದೆ, ನೋಡ್ಬೋದು ದಯವಿಟ್ಟು. ನೋಡಿ ಇದರಲ್ಲಿ 2 ಮಾತ್ರ ತಗೊಂತಾ ಇದ್ದೀನಿ. 2 ಪೀಸ್ ತಗೊಂಡು ಫ್ರಂಟ್ ಸೇಪ್ ಅನ್ನ ಕಟ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ನ್ಯಾಚ್ ಹಾಕ್ತೀನಿ. ಒಂದ್ಸಾರಿ ನಾವು ಚೆಕ್ ಮಾಡ್ಕೊಳ್ಳೋಣ, ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ ನಾನು ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ, ಇದು ಬ್ಯಾಕ್ ಸೈಡೇ ತಗೊಂಡಿದ್ದೀನಿ. ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ನಾವು ಅದನ್ನ ನೋಡಿ ಕಟ್ ಮಾಡಿಲ್ಲ, ಬಟ್ ನಮಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ರೆ ನಾವು ಪರ್ಫೆಕ್ಟ್ ಆಗಿ ಬಂದೇ ಬರುತ್ತೆ. ನೋಡಿ ನಿಮಗೆ ಕಾಣಿಸ್ತಾ ಇದೆ, ಬ್ಯಾಕ್ ಸೈಡ್ ಅಷ್ಟೇ ತಗೊಂಡಿದ್ದೀನಿ ನಾನು, ಬ್ಯಾಕ್ ಸೈಡ್ ಅಷ್ಟೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಬರುತ್ತೆ ಈ ರೀತಿ ನೀವು ಕಟ್ ಮಾಡಿ. ಇವಾಗ ಬಂದು ನಾವು ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ. ನೋಡಿ ಇವಾಗ ನಮಗೆ ಎಲ್ಲಿ ಉಳಿದಿದೆ ಅಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ ಅಲ್ಲಿ ಕೂಡ ಸಾಲ್ಟೇಜ್ ಆಗುತ್ತೆ, ಹಾಗಾಗಿ ಇಲ್ಲೇ ನಾನು ಎಕ್ಸ್ಟ್ರಾ ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೊಂತೀನಿ ಇದಕ್ಕೆ. ಇವಾಗ ನೋಡಿ ನಾವು ಕೆಳಗಡೆ ಬಂದು 1/2 ಇಂಚು ಅಥವಾ ಟೋಟಲ್ 1 ಇಂಚು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಟೋಟಲ್ ನಾನು ಮೇಲ್ಗಡೆಗೆ ಕೆಳಗಡೆಗೆ ಎರಡಕ್ಕೂ ಸೇರಿ 1 ಇಂಚು ನಾನು ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಅಳತೆ ಬ್ಲೌಸ್ ಅಲ್ಲಿ ಆಸ್ ಇಟ್ ಈಸ್ ನಾವು ಹೆಂಗಿದೆಯೋ ಹಂಗೆ ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ನೋಡಿ ಎಕ್ಸ್ಟ್ರಾ ತಗೋಣ ಅವಶ್ಯಕತೆ ಇಲ್ಲ ನಮ್ಮ ಮೇಲ್ಗಡೆ ಕೆಳಗಡೆ ಅಥವಾ. ನೋಡಿ ಹಿಂಗೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಬಿಡಬೇಕು. ಇಲ್ಲಿಗಿದೆ ರೆಡಿ ಇದು. ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡಿ, ಈ ಕಡೆ ಟರ್ನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ರೆಡಿ ಇದೆ. ಇದಕ್ಕೆ ಒಂದು ಸೇಪ್ ಅನ್ನು ಮಾರ್ಕ್ ಮಾಡಿ, ಇದು ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬೇಕು ಎಕ್ಸ್ಟ್ರಾ ಜಾಯಿಂಟ್ ಮಾಡ್ಕೊಂಡು ಅದನ್ನ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು. ಅದು ಕಡಿಮೆ ಇರೋದಕ್ಕೆ ಬಟ್ಟೆನೆ 1 ಇಂಚ್ವರೆಗೂ ಅಷ್ಟೇ ಸಾಲಾಗಬಹುದು. ಅದು ನಿಮ್ಗೆ ಎಷ್ಟು ಬೇಕು ಬ್ಲೌಸ್ಗೆ ಅಷ್ಟನ್ನ ಎಕ್ಸ್ಟ್ರಾ ಒಂದು ಅಟ್ಯಾಚ್ ಮಾಡ್ಕೊಳ್ಳಿ ಅಲ್ಲಿ. ನೋಡಿ ಇವಾಗ ನಾವು ಒಂದ್ಸರಿ ಚೆಕ್ ಮಾಡೋಣ ಬೆಲ್ಟ್ ಕರೆಕ್ಟಾಗಿ ಕಟ್ ಮಾಡಿದ್ವಿಲ್ಲ ಅಂತ ಗೊತ್ತಾಗುತ್ತೆ. ನಿಮ್ಗೆ ಎಲ್ಲದೂ ಕೂಡ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರಂಟ್ ಸೈಡು ಈ ರೀತಿ ಇಟ್ಕೊಂಡಿದ್ದೀನಿ ನಾನು, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ನೋಡಿ ನಮಗೆ ಇಲ್ಲಿ ಕೂಡ ಅಷ್ಟೇ 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ನೋಡಿ ಎಕ್ಸಾಕ್ಟ್ ಆಗಿ ನಮಗೆ ಯಾವುದೇ ಡಾಟ್ ಬರಲ್ಲ ಇಲ್ಲಿ, ಯಾಕಂದ್ರೆ ನಾವು ಇಲ್ಲಿ ಏನು ಕ್ರಾಸ್ ತಗೊಂಡಿವಲ್ಲ ಆ ಕ್ರಾಸ್ ತಗೊಳ್ಳದೇ ಇದ್ರೆ ಇಲ್ಲಿ ಒಂದು ಡಾಟ್ ಬರುತ್ತಿತ್ತು.
ಅವರು ಕ್ರಾಸ್ ತಗೊಂಡಿಲ್ಲ, ಅವ್ರು ಸ್ಟ್ರೈಟ್ ಆಗಿ ಕಟ್ ಮಾಡಿದ್ದಾರೆ. ನಾವು ಸ್ಟ್ರೈಟ್ ಆಗಿ ಕಟ್ ಮಾಡಿದ್ರೆ ಒಂದು ಡಾಟ್ ಬರ್ತಿತ್ತು, ಬಟ್ ನಾವು ಸ್ಟ್ರೈಟ್ ಆಗಿ ಕಟ್ ಮಾಡಿಲ್ಲ, ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಿದೀವಿ. ಹಾಗಾಗಿ ನಮಗೆ ಡಾಟ್ ಬರಲ್ಲ. ಅಳತೆ ಬ್ಲೌಸ್ ಪ್ರಕಾರನೇ ಕಟ್ ಮಾಡಿದೀನಿ ನಾನು. ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಬಂತು ನೋಡಿ. ಸಣ್ಣ ಸಣ್ಣ ವಿಚಾರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ರೀತಿ ಇಲ್ಲಿ ಈ ಸೈಡ್ ನಮಗೆ ಕರೆಕ್ಟ್ ಆಗಿ ಕೂರುತ್ತೆ ನೋಡಿ. ಇಲ್ಲಿ ಹೆಚ್ಚು ಕಡಿಮೆ ಬರೋದೇ ಇಲ್ಲ ನೋಡಿ. ಇಲ್ಲಿ ನಿಮ್ಗೆ ಇಲ್ಲಿ 1/2 ಇಂಚ್ ಮಾರ್ಜಿನ್ ಇದೆ, ಇದ್ರಲ್ಲಿ ಕೂಡ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ, ಅವಾಗ ಸರಿ ಆಗುತ್ತೆ. ಇಲ್ಲಿ ಕೆಳಗಡೆ ಅಷ್ಟೇ ಸೇಮ್ ಟು ಸೇಮ್ ಮಾರ್ಜಿನ್ ಹೋಗುತ್ತೆ ನೋಡಿ. ಈ ರೀತಿ ನೀವು ಬ್ಲೌಸ್ ಅನ್ನ ಕಟ್ ಮಾಡ್ಕೊಳ್ಳಿ. ನೀವು ಕಟ್ ಮಾಡಿ ರೆಡಿ ಮಾಡಿ ನನಗೆ ಮೆಸೇಜ್ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ. ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋಸ್ ಮುಂದೆ ಮಾಡ್ತಾ ಹೇಳ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.